ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಮೆಂತ್ಯ ಬಾತ್ ಮಾಡೋದನ್ನು ನೋಡೋಣ. ನಾವು ಮೊದಲು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ತೊಳ್ಕೊಂಡು ನೀರು ಹಾಕಿ ನೆನೆಯಕ್ಕೆ ಇಟ್ಬಿಡೋಣ. ಮೊದಲು ಅಕ್ಕಿನ ಚೆನ್ನಾಗಿ ತೊಳೆದಿದ್ದೀನಿ, ಒಂದೆರಡು ಸತಿ ತೊಳೆದಿದ್ದೀನಿ, ನೀರು ಹಾಕಿ ಇಟ್ಬಿಟ್ಟಿದ್ದೀನಿ. ಇವಾಗ ನೋಡಿ ನಮಗೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು, ಅಕ್ಕಿ, ಕೊತ್ತಂಬರಿ, ಆಮೇಲೆ ಈರುಳ್ಳಿ, ಹಸಿಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾಪ್ಸಿಕಮ್ಮು, ಒಂದು ಟೊಮೆಟೊ, ಅರಿಶಿಣ ಪುಡಿ, ಸ್ವಲ್ಪ ಮಸಾಲೆ ಪುಡಿ, ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಇನ್ನು ಮತ್ತು ಕೊಬ್ಬರಿ, ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಸ್ಪೈಸಸ್ ಸಾಮಾನುಗಳು ಅಂದರೆ ಜೀರಿಗೆ, ಸೋಂಪು ಕಾಳು, ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, ಆಮೇಲೆ ಪಲಾವ್ ಎಲೆ ಅದಿಷ್ಟು ಇಟ್ಕೊಂಡಿದ್ದೀನಿ. ಮೊದಲು ಮಿಕ್ಸಿ ಮಾಡ್ಕೊಳ್ಳೋಣ. ಪುದೀನ ಹಾಕಲೇಬೇಕಂತೇನಿಲ್ಲ, ಒಂದಿದ್ರೇನು ಇಲ್ಲ ಅಂದ್ರೇನು ನಾವು ಮಾಡುವಂಥ ಕೈಯಲ್ಲಿ ರುಚಿ ಚೆನ್ನಾಗಿತ್ತಂದರೆ ಅದು ರುಚಿ ಆಗೇ ಆಗುತ್ತೆ. ನೀವು ಒಂದು ಹಾಕಿ ಬಿಡಿ, ಪ್ರೀತಿಯಿಂದ ಇಷ್ಟಪಟ್ಟು ಅಡುಗೆ ಮಾಡಿದರೆ ಒಂದಿಲ್ಲ ಅಂದ್ರೂ ನಡೆಯುತ್ತೆ. ಆವಾಗಿನ ಕಾಲದಾಗೆಲ್ಲ ಒಂದು ಇದ್ರೇನು ಬಿಟ್ರೇನು ಅಡುಗೆ ಮಾಡ್ತಾಯಿದ್ರು. ಇವಾಗ ನೋಡಿ ನಮ್ಗೆ ಅದು ಬೇಕು ಇದು ಬೇಕು ಅಂತ ಇದನ್ನು ಮಾಡ್ತೀವಿ. ನಮಗೂ ಹಾಗೇನಿಲ್ಲ, ಅದು ಏನಿರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡಿಬಿಡ್ತೀವಿ. ನೋಡಿ ಈಗ ಇದಕ್ಕೆ ಏನು ಹಾಕಿಲ್ಲ ಅಂದ್ರೂ ಬೇಕಾದ್ರೆ ನೀವೇನು ಮಾಡಿ ನೋಡಿ, ಗೊತ್ತಾಗುತ್ತೆ ಒಂದು ಸತಿ. ಇದರಲ್ಲೇ ನಾನು ಟೊಮೆಟೊನೂ ಇದರಲ್ಲೇ ಮಿಕ್ಸಿ ಮಾಡ್ಕೊಳಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ. ಈಗ ಒಂದು ಕಡೆಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ಪೈಸಸ್ ಎಲ್ಲ ಹಾಕಿಬಿಡೋಣ, ಜೀರಿಗೆ, ಸೋಂಪು ಕಾಳು ಅದೆಲ್ಲ ಹಾಕಿಬಿಡೋಣ ಅದರಲ್ಲಿ. ಅದು ಚೆನ್ನಾಗಿ ಆಗಬೇಕಾದ್ರೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಇದರಲ್ಲೇ ಹಾಕಿಬಿಟ್ಟಿದ್ದೀನಿ. ಚೆನ್ನಾಗಿ ಎಣ್ಣೆಲಿ ಬೇಯಲಿ ಅದು. ಇದು ಸ್ವಲ್ಪ ಬೇಯ್ತಾ ಆಮೇಲೆ ಗೋಡಂಬಿನ ಇದರಲ್ಲಿ ಹಾಕ್ಕೊಂಬಿಡೋಣ. ನಾನಂತೂ ಮಸಾಲೆ ಪುಡಿ ಹೊರಗಡೆದು ಯಾವುದೂ ತರೋದಿಲ್ಲ. ಈ ಸಪ್ರೇಟ್ ಕೊತ್ತಂಬರಿ ಕಾಳು ಪುಡಿ ಬೇಕಂದ್ರೂ ನಾನೇ ಮನೇಲಿ ಮಾಡಿಟ್ಕೊತೀನಿ. ಜೀರಿಗೆ ಪುಡಿ ಬೇಕಂದ್ರೂ ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ. ಈಗ ಅದು ನಾನು ಮಾಡಿರೋದು ಮಸಾಲೆ ಪುಡಿನೇ ಹಾಕ್ತೀನಿ. ಮಸಾಲೆ ಪುಡಿ ಮಾಡಿ ಹಾಕಬೇಕು, ಟೈಮ್ ಸಿಗ್ತಾ ಇಲ್ಲ, ಹಾಕ್ತೀನಿ. ಮೊಮ್ಮಗ ಬೇರೆ ಅಳ್ತಿರ್ತಾನೆ, ಚಿಕ್ಕವನಿದ್ದಾನೆ ಮೊಮ್ಮಗಿನ್ನು. ಇದು ಕ್ಯಾಪ್ಸಿಕಮನ್ನು ಹಾಕ್ಕೊಂಬಿಡೋಣ ಇದರಲ್ಲಿ. ಗೋಡಂಬಿ, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಎಣ್ಣೆಲಿ ಬೆಂದ್ಕೊಳ್ಳಿ. ಇದಕ್ಕೆ ಇದೇ ಎಣ್ಣೆಯಲ್ಲೇ ಸ್ವಲ್ಪ ಇದನ್ನು ಮೆಂತ್ಯ ಸೊಪ್ಪನ್ನು ಹಾಕಿಬಿಡೋಣ ಅದನ್ನು ಇದರಲ್ಲೇ. ನಿಮಗೆ ಕೆಲವರಿಗೆ ಕೆಲವೊಂದು ಹವ್ಯಾಸಗಳಿರ್ತವೆ. ನಿಮಗೇನು ಹವ್ಯಾಸ ಇದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಪದಬಂಧ ತುಂಬೋದಂತೂ ತುಂಬ ಇಷ್ಟ. ಅದು ಎಷ್ಟೊತ್ತರ ಆಗಲಿ, ಅವತ್ತು ನೈಟು 11:30 ಆದರೂ ಪರವಾಗಿಲ್ಲ, ನಾನು ಅದನ್ನು ಫಿಲ್ ಮಾಡೇ ಮಲ್ಕೊಳ್ಳೋದು. ಅದಕ್ಕೆ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಹೋಗಿ ಪದಬಂಧ ತುಂಬಿ ಬಂದಿದ್ದೀನಿ ನೋಡಿ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಐತೆ ಪದಬಂಧ ತುಂಬೋದು ಅದನ್ನು ಕಮೆಂಟಲ್ಲಿ ತಿಳಿಸಿ. ನಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮನ್ನು ಕೇಳೋಣ, ನಿಮಗೆ ಗೊತ್ತಾಗದೇ ಇದ್ದರೆ ನಮ್ಮನ್ನು ಕೇಳಿ, ನಾನು ನಿಮಗೂ ತಿಳಿಸ್ತೀನಿ, ನೀವು ನಮಗೆ ತಿಳಿಸಿ. ಅದು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಎಣ್ಣೆಲಿ ಬೆಂದ್ಕೊಂಡಿದೆ. ಇವಾಗ ಯಾರು ವಿಡಿಯೋ ಫಸ್ಟ್ ನೋಡ್ತಾ ಇದ್ದೀರಾ ಎಲ್ಲ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದಕ್ಕೆ ಬೇಕಾಗಿರೋಂಥ ಒಂದು ಸ್ವಲ್ಪ ಉಪ್ಪು ಹಾಕಿಬಿಡೋಣ. ಅಲ್ಲಿ ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ, ಇಲ್ಲಿ ಉಳಿದಿದ್ದು ಸ್ವಲ್ಪ ಇಲ್ಲಿ ಹಾಕಿಬಿಟ್ಟಿದ್ದೀನಿ. ಅರಿಶಿಣ ಪುಡಿ ಹಾಕಿಬಿಡೋಣ. ಅದೇ ನಾನು ಮನೇಲಿ ಮಾಡಿರೋಂಥ ಮಸಾಲೆ ಪುಡಿಯನ್ನು ಹಾಕಿಬಿಟ್ಟೆ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಅದು. ಇವಾಗ ಅದೆಲ್ಲ ಎಣ್ಣೆ ಬಿಟ್ಕೊತ ಎಲ್ಲ ಮಿಕ್ಸ್ ಆಗಿ ಎಣ್ಣೆ ಬಿಟ್ಕೊತಿರ್ತದಲ್ಲ, ಆವಾಗ ನೀರು ಹಾಕಿಬಿಡೋಣ. ನೀರು ಹಾಕಿ ನೆನೆಸ್ಕೊಂಡ್ರಂಥ ಅಕ್ಕಿ ಹಾಕಿ, ಸ್ವಲ್ಪ ಅಕ್ಕಿ ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆನೇ ಸ್ವಲ್ಪ ಬೆಂದ್ಬಿಡ್ಬೇಕು ಅಕ್ಕಿ, ಅಂದರೆ ಬೇಗ ಬಂದುಬಿಡ್ತೈತಿ ಸೀಟಿ. ಆವಾಗ ಆಮೇಲೆ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಅದು ಮಸಾಲೆ ಮೇಲೆ ಬಂದು ಕೂತ್ಕೊಳ್ಳೋದಿಲ್ಲ. ಲಾಸ್ಟಿಗೆ ನಾವು ಕುಕ್ಕರ್ ಓಪನ್ ಮಾಡಿದಾಗ ಮಸಾಲೆ ಮೇಲೆ ಬಂದು ಕೂತ್ಕೊಂಡಿರೋದಿಲ್ಲ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತೈತೆ. ಇವಾಗ ಅಕ್ಕಿ ಹಾಕ್ಕೊಂಬಿಡೋಣ ಈ ಟೈಮಲ್ಲಿ. ನಾವು ಈ ಟೈಮಲ್ಲಿ ಅಕ್ಕಿ ಹಾಕ್ಕೊಂಬಿಟ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಬಿಡೋಣ. ಆವಾಗ ಅದು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗುತ್ತೆ. ಅದೇ ಹೇಳಿದ್ನಲ್ಲ, ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಿ ಬೇಯಲಿ ಅಂತ. ಆ ಟೈಮಲ್ಲಿ ಹೋಗಿ ಸ್ವಲ್ಪ ಪದಬಂಧ ತುಂಬಿ ಬರ್ತಾಯಿದ್ದೆ. ತುಂಬ ಇಷ್ಟ ನನಗೆ ಪದಬಂಧ ತುಂಬೋದು. ಈ ಯಾವುದಾದ್ರೂ ಸ್ಪರ್ಧೆಗಳಿರ್ತಾವಲ್ಲ, ಆ ಥರ ಸ್ಪರ್ಧೆಗಳು ತುಂಬ ಇಷ್ಟ. ಏನೋ ಸುಮ್ಮನೆ ಕೂರಕ್ಕೆ ಇಷ್ಟ ಆಗಲ್ಲ. ಟೈಲರಿಂಗು ಮಾಡ್ತೀನಿ ನಾನು ಜೊತೆಗೆ. ಅಂದರೆ ನನ್ನ ಮನೇಲಿ ನಾನು ಹೊಲ್ಕೊತೀನಿ ಅಷ್ಟೇ, ಬೇರೆಯವ್ರು ಏನು ಹೊಲಿಯಲ್ಲ ಇವಾಗ. ಮೊದಲೆಲ್ಲ ಹೊಲಿತಾ ಇದ್ದೆ, ಇವಾಗ ಬೇರೆಯವ್ರು ಏನು ಹೊಲಿಯಲ್ಲ. ಈ ಮೊಮ್ಮಕ್ಕಳು ಆಟ ಆಡ್ಸೋದು ಕೆಲಸ ಅದೇ ಸರಿ ಹೋಗ್ಬಿಡುತ್ತೆ ನೋಡಿ.
ಕುಕ್ಕರ್ ಬಂದಿದೆ. ಇವಾಗ ನೋಡಿ ಎಲ್ಲ ಒಳಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಅದು ಬೇರೆ ಮೊದಲೇ ಇದನ್ನು ಮುಚ್ಚಿಬಿಟ್ವಿ ಅಂದ್ರೆ ಎಲ್ಲ ತರಕಾರಿ ಇದು ಎಲ್ಲ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿರುತ್ತೆ. ಇದು ನೋಡಿ ಆ ಥರ ಆಗಿಲ್ಲ. ನೋಡಿ ರೆಡಿ ಆಗಿದೆ. ಇವಾಗ ಇದಕ್ಕೆ ನಿಂಬೆಹಣ್ಣು, ಈರುಳ್ಳಿ ಈ ಥರ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮೆಂತ್ಯ ಬಾತ್ ತುಂಬ ರುಚಿಯಾಗಿದೆ. ನೋಡಿದ್ದಕ್ಕೆ ಧನ್ಯವಾದಗಳು. ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ.